ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಮೊನ್ನೆಯಿಂದ ಆಕ್ಚುಲಿ ಲಾಗೌಟ್ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಲಾಗೌಟ್ ಆದ್ಮೇಲೆ ಈಗ ಜಸ್ಟ್ ಕೆಲಸ ಮುಗಿಸ್ ನಾಳೆ ಆಫೀಸ್ ರಜಾ ಹಾಕಿದ್ದೀನಿ. ಮಗನಿಗೆ ವ್ಯಾಕ್ಸಿನೇಷನ್ ಇದೆ. ಸೊ ಇದೊಂದು 2-3 ದಿನದ ಕಂಬೈನ್ಡ್ ವ್ಲಾಗ್ ಆಗಿರುತ್ತೆ. ನೋಡೋಣ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಯಾವ ಊರಲ್ಲಿ ಇದ್ದೀನಿ, ಯಾವ ಊರಲ್ಲಿ ಕೆಲಸ ಮಾಡ್ತಿದ್ದೀನಿ, ನಾಳೆ ಯಾವ ಊರಲ್ಲಿ ಇರ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಸೊ ಯು ಕ್ಯಾನ್ ವಾಚ್. ಈಗ ತಾನೇ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ. ನನ್ನ 3 ಡೇಸ್ ಪ್ಲಾನ್ ಕೇಳಿ ನಾನೇ ಸೈಕ್ ಆಗ್ಬಿಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಲ್ಲ, ವರ್ಕೌಟ್ ಆಗುತ್ತಾ ಅಂತ. ಏನು ಅಂತ ಹೇಳಿದ್ರೆ, ಈಗ ಬುಧವಾರ, ಇವತ್ತು ಕೆಲಸ ಮುಗಿಸಿದ್ದೀನಿ 2 ಗಂಟೆಗೆ ಬೆಳಗ್ಗೆ. ನಾಳೆ ಗುರುವಾರ, ಸೊ ನಾಳೆ ರಜಾ ಹಾಕಿದ್ದೀನಿ. ಸೊ ಮಗನ ವ್ಯಾಕ್ಸಿನೇಷನ್ ಇದೆ ಅಂತ ಫಸ್ಟ್ ಮಾಲೂರಿಗೆ ಹೋಗ್ತಿದ್ದೀನಿ. ನಾಳೆ ಪೂರ್ತಿ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ನಾಳೆ ಮತ್ತೆ ಶುಕ್ರವಾರ ಕೋಲಾರ್ಗೆ ಹೋಗ್ತೀನಿ. ನಮ್ಮ ಅಮ್ಮನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ಬೇಕು, ಮತ್ತೆ ಸ್ವಲ್ಪ ಕೆಲಸ ಇದೆ ಅಲ್ಲೇ, ಆಫೀಸ್ ಕೆಲಸ ಶುಕ್ರವಾರ ಮುಗಿಸ್ಕೊಂಡು ಮತ್ತೆ ಶನಿವಾರ ಮತ್ತೆ ಮಾಲೂರಿಗೆ ಬರ್ತೀನಿ. ವೈಫ್ ಜೊತೆಲಿ ಡೆವಿಲ್ ಮೂವಿ ನೋಡೋದಕ್ಕೆ ಹೋಗಬೇಕು ಅಂತ. ಸೊ ಮತ್ತೆ ಅಲ್ಲಿ ಶನಿವಾರ ಮತ್ತೆ ಅಲ್ಲೇ ಮಾಲೂರಲ್ಲೇ ಕಳೆದು ಭಾನುವಾರ ಮತ್ತೆ ಬೆಂಗಳೂರಿಗೆ ಬರಬೇಕು. ಫ್ರೆಂಡ್ ಮದುವೆ ಇದೆ, ಮತ್ತೆ ಅಲ್ಲಿ 10-10:30 ಮುಹೂರ್ತ ಇರೋದು. ಅಲ್ಲಿ ಮುಹೂರ್ತ ಮದುವೆ ಮುಗಿಸ್ಕೊಂಡು ಮತ್ತೆ 4:15-5 ಗಂಟೆಗೆ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಮತ್ತೆ ಡೆವಿಲ್ ಫಿಲಮ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಆವಾಗ ಮೂವಿಗೆ ಹೋಗಿ ಬಂದು ಸೋಮವಾರ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಆಫೀಸು. ಸೊ ಇಷ್ಟೆಲ್ಲ ಹೆಂಗಾಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಮಾಲೂರು ಕಡೆಗೆ ಹೋಗ್ತಾ ಇದ್ದೀನಿ, ನಾಳೆ ವ್ಯಾಕ್ಸಿನೇಷನ್ ಇರೋ ಕಾರಣ. ಬನ್ನಿ ಹೋಗೋಣ. ಬಾಸ್ ಮೂವಿ ಆಗಿದ್ರು ನಾಳೆ ಫಸ್ಟ್ ಶೋ ಹೋಗೋದಕ್ಕೆ ಆಗ್ತಿಲ್ಲ. ಯಾಕಂದರೆ ಇಂಜೆಕ್ಷನ್ ಇರೋ ಕಾರಣ ಸ್ವೆಲ್ಲಿಂಗ್ ಆಗ್ಬೋದು, ಜ್ವರ ಬರ್ಬೋದು ಅಂತ ಹೇಳ್ತಾರೆ. ಸೊ ನಾಳೆ ಮಗುನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಸೊ ಶುಕ್ರವಾರ ಕೆಲಸ ಇರೋದ್ರಿಂದ ಮತ್ತೆ ನಾನು ನಮ್ಮ ವೈಫ್ ಶನಿವಾರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಶನಿವಾರ ಹೋಗೋಣ ಅಂತ. ಸೊ ಎಲ್ಲ ಹೋಗಿ ಡೆವಿಲ್ ಮೂವಿಗೆ ಸಪೋರ್ಟ್ ಮಾಡಿ, ಬಾಸ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡಿ. ಸೊ ಯಾರ್ಯಾರು ಅಭಿಮಾನಿ ಅಂತ ಕಮೆಂಟ್ ಮಾಡಿ. ಗೈಸ್ 3 ಗಂಟೆಲ್ಲೂ ಸ್ಲೋ ಮೂವಿಂಗ್ ಟ್ರಾಫಿಕ್. ಟೈಮ್ ಈಗ ಎಕ್ಸಾಕ್ಟ್ಲಿ ಬೆಳಗ್ಗೆ 3 ಗಂಟೆ. ಹೊಸಕೋಟೆ ಟೋಲ್ ಹತ್ರ ಇದ್ದೀನಿ. ಒಳ್ಳೆ ಟೀ ಕುಡಿದು ಹೋಗೋಣ. ಗೈಸ್ ಟೀ ಮತ್ತು ಬಿಸ್ಕೆಟ್ಟು ಅರ್ಲಿ ಮಾರ್ನಿಂಗ್ ಸಕ್ಕತ್ತಾಗಿರುತ್ತೆ. ದಯವಿಟ್ಟು ನಾನು ಬೈಕೊಂಬೇಡಿ. ಏನು ಕಾರ್ ಬಿಟ್ರೆ ರೋಡ್ ಬಿಟ್ರೆ ಕಾರ್, ಇದೆರಡೇ ತೋರಿಸ್ತಾನೆ ಬ್ಲಾಗಲ್ಲಿ ಅಂತ. ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹಂಗೆ ಇದೆ. ದಾಸರಳ್ಳಿ, ಮಾರತಹಳ್ಳಿ, ಮಾಲೂರು, ಕೋಲಾರ, ಮಾಲೂರು, ಮಾರತಹಳ್ಳಿ, ದಾಸರಳ್ಳಿ ಇಷ್ಟೇ ಆಗಿದೆ. ಸೊ ಕಮ್ಮಿಂಗ್ ಡೇಸ್ ಒಳ್ಳೆ ಜಾಗ, ಫ್ಯಾಮಿಲಿ ಟೈಮ್ ಎಲ್ಲ ತೋರಿಸ್ತೀನಿ. ಸೊ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಬೈಕೊಂಬೇಡಿ. ಸ್ನೋ ನೋಡಿ ಹೆಂಗ್ ಬೀಳ್ತಾ ಇದೆ. ಅಪ್ಪ ಆಚೆ ಕಡೆ ಹೆವಿ ಚಳಿ ಇದೆ. ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಈ ಮಾಲೂರು ರೋಡಲ್ಲಿ ಓಡಾಡೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಹೊಸಕೋಟೆಯಿಂದ ಇದು ಹೊಸೂರಿಗೆ ಹೋಗೋ ರೋಡ್, ಇದು ಇಂಟರ್ ಸ್ಟೇಟ್ ರೋಡ್. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿರಬೇಕು, ಹೈವೇ ಇರಬೇಕು, ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ, ನನ್ನದು ಕಾರ್ದು ಮುಂದೆ ಬಂಪರ್ ಹಿಂದೆ ಬಂಪರ್ ಕೈಗೆ ಬರುತ್ತೆ, ಹೇಳ್ಕೊಳ್ಳೋದಕ್ಕೆ ಬೇಜಾರು. ಈ ಹೊಸಕೋಟೆಯಿಂದ ಮಾಲೂರು ತನಕ ಏನು ಹೋಗ್ತೀವಿ, ಅಪ್ಪ ಸಖತ್ತರನೋ ಹೋಗ್ಬಿಡುತ್ತೆ. ಆ ರಾತ್ರಿ ಹೊತ್ತು ಅದೂ ಹಳ್ಳಗಳು ಎಲ್ಲಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ನೀಟಾಗಿ ನೋಡ್ಕೊಂಡೇ ಹೋಗಬೇಕು. ಮಾಲೂರಲ್ಲಿ ನನ್ನ ಪ್ರಕಾರ ನಾನು ನೋಡ್ದಂಗೆ ರಾಜಕಾರಣಿಗಳದ್ದು ರಾಜಕೀಯ ಜಾಸ್ತಿ, ಕೆಲಸ ಕಡಿಮೆ. ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. 4 ಗಂಟೆ ಜಸ್ಟ್ ರೀಚ್ ಆದೆ ಮನೆ ಹತ್ರ. ಬರಬೇಕಾದ್ರೆ ಒಂದು 15 ನಿಮಿಷ ಮಾಲೂರು ಹತ್ರ ಥಿಯೇಟ್ರ್ ಇದೆ, ಅಲ್ಲಿ ಹೋಗಿ ಬಂದೆ, ಜಸ್ಟ್ ಮೇನ್ ರೋಡ್ ಪಕ್ಕದಲ್ಲೇ. ಸೊ ಹೆಂಗಿದೆ ಅಂತ ಹೇಳಿದ್ರೆ ಥಿಯೇಟ್ರೇ ಕಾಣಿಸ್ತಿಲ್ಲ. ಅಷ್ಟು ಫ್ಲವರ್ಸು, ಅಷ್ಟು ಬ್ಯಾನರ್ಸು, ಯಪ್ಪ ಕ್ರೇಜ್ ಕಾ ಬಾಪ್ ಅಂದ್ರೆ ನಮ್ಮ ಡಿ ಬಾಸೇನೆ. ತುಂಬ ಜನ ಹೇಳ್ತಾರೆ ಅಂಧಾಭಿಮಾನಿಗಳು ಅಂತ. ಸೊ ನನ್ನ ಪ್ರಕಾರ ಒಬ್ಬರಾಗಿರ್ತಾರೆ, 2, 50, 100, 500, 1000 ಇವರೆಲ್ಲ ಅಭಿಮಾನಿಗಳು. ಅದನ್ನು ಅಂಧಾಭಿಮಾನ ಹೆಂಗಾಗುತ್ತೆ ಅಂತ. ಸೊ ಅಭಿಮಾನ ಅನ್ನೋದು ಅಷ್ಟು ಈಸಿಯಾಗಿ ಬರೋದಿಲ್ಲ ಅಲ್ಲ. ಸೊ ಇವ್ರಿಗಿರೋಷ್ಟು ಅಭಿಮಾನ ಯಾರಿಗೂ ನಾನಂತೂ ನೋಡಿಲ್ಲ. ಅದು ಏನು ಮಾಡೋದಕ್ಕಾಗಲ್ಲ, ಅಂಧಾಭಿಮಾನ ಅಂತಲೇ ಹೇಳ್ತಾರೆ, ಬಟ್ ಬಿಟ್ಕೊಡೋ ಮಾತೇ ಇಲ್ಲ. ಬಾಸ್ ಡಿ ಬಾಸ್. ಹಾಯ್ ಗೈಸ್. ನೀವಾ? ನಾನು ಯಾರೋ ಗಂಡಸರು ಅನ್ಕೊಂಡೆ. ಇವತ್ತು ಜ್ಯೇಷ್ಠ ಅವ್ರದ್ದು 3rd ವ್ಯಾಕ್ಸಿನೇಷನ್ ಇದೆ, ಅಂದರೆ 3 ತಿಂಗಳದ ವ್ಯಾಕ್ಸಿನೇಷನ್ ಇದು. ಅದು ಬಟ್ ಹಾಕ್ಸೋಕ್ಕಾಗಿರಲಿಲ್ಲ. ಇವಾಗ ಅವ್ನಿಗೆ ಆಲ್ರೆಡಿ 5 ಕಂಪ್ಲೀಟ್ ಆಗಿದೆ. ಹಾಕ್ಸೋ ಟೈಮಲ್ಲಿ ಕೆಮ್ಮು ಮತ್ತು ಕೋಲ್ಡ್ ಇತ್ತು ಜಾಸ್ತಿ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು 1 ಮಂತ್ ಲೇಟಾಗಿ ಹಾಕ್ಸ್ತಾ ಇದ್ದೀವಿ. ಲೆಟ್ಸ್ ಗೋ. ಅಪ್ಪನ ಮಾತು ಕೇಳಬೇಕು. ಹಾಯ್ ಗೈಸ್, ನೋಡಿ ಇದೆ ನಮ್ಮೂರ್ದು ಅಂಗನವಾಡಿ. ಇಲ್ಲೇ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು. ಬನ್ನಿ ಹೋಗೋಣ ಒಳಗಡೆ. ಅಪ್ಪ ಮಗ ಹೋಗ್ತಿದ್ದಾರೆ.
ಜ್ಯೇಷ್ಠದ ವ್ಯಾಕ್ಸಿನೇಷನ್ ಇವಾಗ ತಾನೇ ಆಯಿತು. 21 ಡಿಸೆಂಬರ್ಗೇನೋ ಪಲ್ಸ್ ಪೋಲಿಯೋ ಇದೆಯಂತೆ, ಅದನ್ನು ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಮುಗಿದ್ಮೇಲೆ ಇನ್ನೂ 10 ಮಂತ್ಸ್ಗೆ ಇಂಜೆಕ್ಷನು. ನೀವು ಎಲ್ಲ ಪಲ್ಸ್ ಪೋಲಿಯೋ ಮಕ್ಳಿಗೆ ಮಿಕ್ಸ್ ಮಾಡ್ದಲೆ ಹಾಕ್ಸಿ. ಅಂಗನವಾಡಿಯಿಂದ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಉಷಕ್ಕ ಅಂತ ಇದ್ದಾರೆ ನಮ್ಮೂರಲ್ಲಿ, ಅವ್ರದ್ದು ಗೃಹ ಪ್ರವೇಶ ಆಯಿತು 1 ಮಂತ್ ಆಗಿ. ಬಿಡಲೇ ಇಲ್ಲ, ಮನೆ ಒಳಗಡೆ ಬರಬೇಕು ಅಂತ ಅಂದರು. ಅದಕ್ಕೆ ಬಂದು ಕೂತಿದ್ದೀವಿ. ಬಿಸಿಬೇಳೆ ಭಾತ್ ರೆಡಿ ಮಾಡ್ತಾರೆ. ಇಂಜೆಕ್ಷನ್ ಎಲ್ಲ ಕೊಡ್ಸ್ಕೊಂಡು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ಜಾಸ್ತಿ ಅಳ್ತಾ ಇದ್ದ ಇವನು, ಎತ್ಕೊಂಡು ಓಡಾಡಿಸ್ತಾ ಮನೆ ಒಳಗಡೆ ಇದ್ರೆ ಅಳ್ತಾನೆ, ಆಚೆ ಬಂದು ಸೈಲೆಂಟ್ ಆಗ್ಬಿಡ್ತಾನೆ. ಏನು ಪೇನ್ ಇರಲ್ಲ ನಮ್ಮ ಮಗುಗೆ, ಸುಮ್ಮನೆ ಹಂಗೆ ಆಚೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಇಂಜೆಕ್ಷನ್ ಕೊಡ್ಸಿರೋದಕ್ಕೆ ತುಂಬ ಗಲಾಟೆ ಮಾಡ್ತಿದ್ದ. ಸೊ ಆಚೆ ಬಂದಿದ್ವಲ್ಲ, ಹಂಗೆ ಬೇಕ್ರಿ ಕಾಣಿಸ್ತು, ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಮೈ ಫೇವ್ರೆಟ್ ವಾಟರ್ ಮೆಲನ್. ಕಳ್ಳಿ. ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಒಂದೇ ಒಂದು ಗೋಲ್ಗಪ್ಪ ತಿಂತಾ ಇದ್ದೀವಿ. ಒಂದು ಪ್ಲೇಟ್ ಒಂದಲ್ಲ. ಗೈಸ್ ಈಗ ತಾನೇ ಮನೆ ಹತ್ರ ಬಂದ್ರಿ. ಜಸ್ಟ್ ಮಲಗಿದ್ದಾನೆ. ನಮ್ಮದು ಇನ್ನೇನು ಕೆಲಸ ಇಲ್ಲ, 1 ಅವರ್ ರೆಸ್ಟ್ ಮಾಡುವ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೋಲಾರ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಲಾಗಿನ್ ಆಗಬೇಕು. ಸೊ 4:30 ಲಾಗಿನ್ ಅಲ್ವಾ. ಸೊ ನನಗೂ ಬೇರೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಸ್ವಲ್ಪ ಆಚೆ ಹೋಗಿ ಬರಬೇಕಿತ್ತು. ಕೋಲಾರಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದೇ ಕಾರಣಕ್ಕೆ ವೈಫ್ ಮನೆಯಿಂದ ಮತ್ತೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಲಾಗಿನ್ ಆಗಿ ಕೆಲಸ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಈ ಕಡೆ ಪ್ರಯಾಣ ಬೆಳೆಸಬೇಕು. ಬ್ರೇಕ್ಫಾಸ್ಟ್ ದೋಸೆ ತಿಂದು ಹೊಡ್ತಾ ಇದ್ದೀನಿ. ಜಸ್ಟ್ ಮನೆ ಹತ್ರ ಬಂದೆ. ಸೊ ಮುಂದಿನ ಕೆಲಸಗಳು ನೋಡೋಣ. ಸ್ವಲ್ಪ ಟೌನ್ಗೆ ಹೋಗಿ ಬರಬೇಕಾಗಿದ್ದು ಕೆಲಸ ಇದೆ, ಬಟ್ ಅದು ಸಾಯಂಕಾಲ. ಇವಾಗ ತೋಟದ ಹತ್ರ ಎಲ್ಲ ಹೋಗಿ ಬರುವ. ಹತ್ರ ಬಂದಿದ್ದೀವಿ. ಸ್ವಲ್ಪ ಗೊಬ್ಬರ ಹಾಕಬೇಕು, ಯೂರಿಯಾ ಚೆಲ್ಲಬೇಕು. ಚಲೋಣ, ಯಾಕಂದರೆ ಲಾಗಿನ್ ಇರೋದು 4:15ಗಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳು ನೋಡುವ. ಎಲ್ಲ ಬಂದಾಗ ನಾನು ITBTL ಕೆಲಸ, ನಾನು ಇರೋದು ಬೆಂಗಳೂರಲ್ಲಿ, ಅಲ್ಲೆಲ್ಲ ವರ್ಕೌಟ್ ಆಗೋದಿಲ್ಲ. ನೋಡಬೇಕು. ಗೈಸ್, ಯಾವತ್ತೂ ಈ ಕೆಲಸ ಮಾಡಿರಲ್ಲ. ಬಗ್ಗೆ ಎದ್ದೇಳ್ತಾ ಇದ್ರೆ ಒಂದು ಸಲ ಕಷ್ಟ ಸುಸ್ತಾಗ್ಬಿಡುತ್ತೆ. ಮೊದಲೆಲ್ಲ ತೋಟದ ಕೆಲಸ ಮಾಡ್ತಾಯಿದ್ದೀವಿ. ನೀರು ತೊಗೊಂಬ ಅಥವಾ ಜ್ಯೂಸ್ ತೊಗೊಂಬ ಅಂತ ಹೇಳಿದ್ರೆ ಆಟ ಆಡ್ಕೊಂಡೆಲ್ಲ ಮುಗಿದ್ಮೇಲೆ ತೊಗೊಂಡು ಹೋಗ್ತಿದ್ದೆ. ಇವಾಗ ಗೊತ್ತಾಗುತ್ತೆ ಎಷ್ಟು ದಾಹ ಆಗುತ್ತೆ ಅಂತ. ಯಪ್ಪ, ಇಟ್ಸ್ ನಾಟ್ ಈಸಿ. ಎಲ್ಲೋ ಲೋಪ ಉಂಟು ಸುಖವ. ಕಾಯಿಸಿದ ಯೂರಿಯಾ ಅಂತ ಡೆವಲಪ್ಮೆಂಟ್ಗೋಸ್ಕರ ಚೆಲ್ತೀವಿ. ಏನು ಯೂಸ್ ಅಂತ ಹೇಳಿದ್ರೆ, ನೋಡಿ ಪೈಪಿಲ್ಲಿ ಹಾಕಿರ್ತೀವಿ. ಡ್ರಿಪ್ ಇದು ನೀರು ಹಾಕಿದಾಗ ಈ ತೂತಲ್ಲಿ ಇಲ್ಲಿ ನೀರು ಬೀಳುತ್ತೆ. ಸೊ ಈ ಗೊಬ್ಬರ ಆ ನೀರಿಂದ ಕರಗಿ ಈ ಗಿಡಕ್ಕೆ ಸಮಾನ ಪ್ರಮಾಣದಲ್ಲಿ ಶೇರ್ ಆಗುತ್ತೆ. ಆಫೀಸ್ಗಳಲ್ಲಿ ಅರ್ಧ ಗಂಟೆ 3/4 ಗಂಟೆ ಕೆಲಸ ಮಾಡಿದ್ರೆ ಕಾಫಿ ಬ್ರೇಕ್, ಟೀ ಬ್ರೇಕ್, ನೋ ಬ್ರೇಕ್. ಕೆಲಸ ಮಾಡ್ತಾ ಇರಬೇಕಷ್ಟೆ. ಈಗ ಮುಗೀತು ಹಾಕಿದ್ದು. ಟೈಮ್ 1:30. ನಮ್ಮ ಅಣ್ಣ ಅರ್ಧ ಹಾಕಿದ್ದ, ಇನ್ನು ಅರ್ಧ ಮಾತ್ರ ಬ್ಯಾಲೆನ್ಸ್ ಇತ್ತು. ಸೊ ಬಂದು ಸ್ವಲ್ಪ ಹಾಕ್ತು. ಈಗ ಹೋಗಿ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಲಾಗಿನ್ ಆಗಬೇಕಾಗತ್ತೆ. ಯಪ್ಪ, ಬಿಸಿಲಿಗೆ ಅರ್ಧ ಆಗೋಗ್ತೀವಿ. ಕಷ್ಟ ಗಾಯ್ಸ್, ಅಗ್ರಿಕಲ್ಚರ್ ಅಂದ್ಕೊಂಡಂಗಲ್ಲ, ತುಂಬ ಕಷ್ಟ. ಗೈಸ್ ಜಸ್ಟ್ ಈಗ ಮನೆ ಹತ್ರ ಬಂದ್ರಿ. ಈಗ ಸ್ವಲ್ಪ ಹಸು ತೊಳಿಬೇಕು. ಹಸು ತೊಳೆದು ಗೀಸರ್ ಆನ್ ಮಾಡಿದ್ದೀನಿ. ಆಮೇಲೆ ಸ್ನಾನ ಮಾಡಿ ಲಾಗಿನ್ ಆಗಬೇಕು, ಊಟ ಗೀಟ ಮಾಡಿ. ತುಂಬ ಕಷ್ಟ ಇದೆ ಅಗ್ರಿಕಲ್ಚರ್. ನಾನು ಆಫೀಸ್ ಕೆಲಸ ಮಾಡಬೇಕಾದ್ರೆ ಅಂದ್ಕೊಳ್ತೀನಿ ಒಳ್ಳೆ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. 40-45 ವರ್ಷ ಅಷ್ಟು ಹಳ್ಳಿಯಲ್ಲಿ ಬಂದುಬಿಟ್ಟು ಮನೆ ಕಟ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು. ನಾಟ್ ಅಟ್ ಆಲ್ ಈಸಿ. ಏನಂದರೆ ಈ ಟಾಪಿಕ್ ನಮಗೂ ಇದೆ. ಕೂತ್ ಮಾಡೋ ಕೆಲಸ ಎಷ್ಟು ಕಷ್ಟ ಗೊತ್ತಾ? 7ರಿಂದ 8 ಅವರು, 9 ಅವರು, 10 ಅವರು.
ಆದರೆ ಅಷ್ಟು ಕಷ್ಟ ಇನ್ನೊಂದಿಲ್ಲ. ಮೆಂಟಲಿ ಎಷ್ಟು ಪ್ರೆಷರು. ಅಗ್ರಿಕಲ್ಚರ್ ಏನು ಸ್ವಲ್ಪ ದೇಹಕ್ಕೆ ಕಷ್ಟ ಆಗುತ್ತಷ್ಟೇ, ಮೆಂಟಲಿ ಏನು ಟಾರ್ಚರ್ ಇರೋದಿಲ್ಲ ಅಂತ ಅನಿಸುತ್ತೆ. ಬಟ್ ಫೀಲ್ಡ್ ಅದು ಗೊತ್ತಾಗುತ್ತೆ. ನಮ್ಮ ಕೆಲಸಗಳಲ್ಲಾದರೂ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಹೋದರೆ 6 ಗಂಟೆಗೆ ಬರಬೇಕು ಅಂತ. ಬಟ್ ಈ ಥರ ಕೆಲಸಗಳು ಹಂಗೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು 2 ಲೈಫು ನೋಡಿದ್ದೀನಿ. ಒಂದು 3-4 ವರ್ಷದಿಂದ IT ಬ್ಯಾಂಗ್ಳೂರಲ್ಲಿದ್ದು, ಇಲ್ಲಿ ರೈತರ ಮಕ್ಕಳಾಗಿ ಇಲ್ಲಿ ಏನು ಕಷ್ಟ ಇರುತ್ತೆ ಅಂತ. ಬಟ್ ಕಂಪ್ಯಾರಿಟಿವ್ಲಿ ನಮ್ಮ ಲೈಫೇ ತುಂಬ ಈಸಿ ಅಂದ್ಕೊಳ್ಬೇಕಾಗ್ತದೆ. ಇದು ಭಯಂಕರ ಕಷ್ಟ ಅಷ್ಟಿಷ್ಟಲ್ಲ. ನಾವಲ್ಲಿ ತಿನ್ನೋದ್ರಲ್ಲೂ ಕ್ಯಾಲರೀಸ್ ಕೌಂಟ್ ಮಾಡ್ತೀವಿ, ನಡ್ಕೊಂಡು ಬರೋದ್ರಲ್ಲೂ ಕ್ಯಾಲರೀಸ್ ಕೌಂಟ್ ಮಾಡ್ತೀವಿ. ಇಲ್ಲಿ ಕ್ಯಾಲರೀಸ್ ಅನ್ನೋದು ಕೌಂಟೇ ಬರೋದಿಲ್ಲ. ಕೆಲಸ ಮಾಡ್ತಾ ಇರ್ಬೇಕು. ದೊಡ್ಡೋರು ಸುಮ್ಮನೆ ಹೇಳಿಲ್ಲ, ಊಟ ತಿನ್ನೋದಕ್ಕೆ ಮೊದಲು ಫಸ್ಟು ನೀನು ದೇವ್ರು ನೆನೆಸ್ಕೊಂಡಿಲ್ಲ ಅಂತ ಹೇಳಿದ್ರು ರೈತನ ನೆನೆಸ್ಕೊ ಅಂತ. ಯಾಕಂದ್ರೆ ನಾವು ಏನೇ ಬೇರೆ ಕೆಲಸ ಮಾಡಬೇಕಾದ್ರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಸಲ ಇನ್ವೆಸ್ಟ್ ಮಾಡ್ಬಿಟ್ಟು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಲೈಫ್ ಕೂಡ ಇನ್ಕಮ್ಮೇ ಇರುತ್ತೆ. ನಾವು ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ IT ಕೆಲಸ ಅಂತ ಬಂದರೆ. ಬಟ್ ಅಗ್ರಿಕಲ್ಚರ್ ಅಂತ ಬಂದರೆ ಇದೊಂಥರ ಜೂಜಾಡ್ದಂಗೆ, ಇನ್ವೆಸ್ಟ್ ಮಾಡ್ತಾನೇ ಇರಬೇಕು. 2-3 ತಿಂಗಳಿಗೊಂದು ಬೆಳೆ ಬರುತ್ತೆ. ಸೊ ನಾವು ಮೊನ್ನೆ ಆಲೂಗಡ್ಡೆ ಉಳಿದೀವಿ, 8-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದ್ಸಲ ಆಲೂಗಡ್ಡೆ ಉಳ್ಬೇಕಾದ್ರೆ. ಅದೇ 3 ತಿಂಗಳು ಬಿಟ್ಟು ಆ 10 ಲಕ್ಷ 5 ಲಕ್ಷ ಆದರೂ ಆಗ್ಬೋದು, ಇಲ್ಲಾಂದ್ರೆ ಲಾಭ 5 ಲಕ್ಷ 15 ಲಕ್ಷ ಆದರೂ ಆಗ್ಬೋದು. ಸೊ ಗೊತ್ತಿಲ್ಲ, ಜೂಜಾಡ್ದಂಗೆ. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು, ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ಬರ್ದಿದ್ರು. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಇದೆ. ಹೋಗಿ ಊಟ ಮಾಡಿ TV ನೋಡಿಕೊಂಡು ಆಮೇಲೆ ಲಾಗಿನ್ ಆಗೋಣ. ಗೈಸ್ ಜಸ್ಟ್ ಊಟ ಆಯಿತು, ಬನ್ನಿ ಲಾಗಿನ್ ಕೆಲಸ ಮಾಡುವ. ಇನ್ನೇನು ಊಟ ಮಾಡ್ತಿದ್ದೀವಿ, ದೋಸೆ, ಚಟ್ನಿ, ಪಲ್ಯ. ಗೈಸ್ ಏನು ಗೊತ್ತಾ, ನಾನು ಕೆಲಸ ಮಾಡೋ ಹತ್ರ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು 2 ದಿನ. ಆಮೇಲೆ ಸೇಮ್ ಗೈಸ್, ಟೈಮ್ ಈಗ 1:45-2 ಗಂಟೆ ಆಯಿತು. ಜಸ್ಟ್ ಈಗ ಲಾಗೌಟ್ ಆಗಿದ್ದೀನಿ. ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳದೆ ಕೆಲಸ. ನಾಳೆ ಸ್ಯಾಟರ್ಡೆ ಹೇಳಿದ್ದೀನಲ್ಲ, ಫಿಲಮ್ಗೆ ಹೋಗಬೇಕು, ಮಾಲೂರ್ಗೆ ಹೋಗಬೇಕು, ವೈಫ್ ಬರ್ತಾರೆ ಅಂತ. ಸೊ 1:15ಗೆ ಶೋ ಬುಕ್ ಮಾಡಿರೋದು. ಒಂದು 10-10:30 ಹಂಗೆ ಇಲ್ಲಿ ಬಿಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ನಾಳೆ ಅಂತ. ಗುಡ್ ಮಾರ್ನಿಂಗ್. ಜಸ್ಟ್ ಎದ್ದು 20 ಮಿನಿಟ್ಸ್ ಆಯಿತು. ಸೊ ಏನೋ ಪಲ್ಯ ಮಾಡ್ತಾರೆ ಅನಿಸುತ್ತೆ, ಕ್ಯಾರೆಟ್ ತುರಿ ಅಂತ ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ. ಸೊ ಕುಡ್ಕೊಂಡು ಕ್ಯಾರೆಟ್ ತುರಿದು ಸ್ನಾನ ಮಾಡಿ ಮತ್ತೆ ಆಚೆ ಹೋಗುವ. ರೆಡಿ ಆಗಿಬಿಟ್ಟು ಈಗ ತಾನೇ ಟಿಫನ್ ತಿನ್ಕೊಂಡು ಚಪಾತಿ, ಕ್ಯಾರೆಟ್ ಪಲ್ಯ, ನನ್ನ ಫೇವ್ರೇಟ್ ಟೊಮೆಟೊ ಗೊಜ್ಜು ತಿನ್ಕೊಂಡು ಮತ್ತೆ ಮಲ್ಲೂರು ಕಡೆಗೆ ಹೋಗ್ತಾಯಿದ್ದೀನಿ. 1:15ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ ಡೆವಿಲ್ದು. ಸೊ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ, ಬಟ್ ಟೈಮ್ ಆಗಿ ಬಂದಿರಲಿಲ್ಲ. ಮೊನ್ನೆ ಇಂಜೆಕ್ಷನ್ ಎಲ್ಲ ಕೊಡಿಸ್ಬೇಕಿತ್ತಲ್ಲ, ಮತ್ತು ನನ್ನ ಕೆಲಸ ಇತ್ತು. ಸೊ ವೈಫು ಬರಬೇಕಾಗಿತ್ತು. ನಾನು ಒಬ್ಬನಿಗೆ ಮೂವೀಸ್ಗೆಲ್ಲ ಹೋಗಿ ಅಭ್ಯಾಸನೇ ಇಲ್ಲ. ಸೊ ಅವರು ಬರೋದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಸೊ ರುದ್ರೇಶ ಕರ್ಕೊಂಡು ಮಲ್ಲೂರಿಗೆ ಬರ್ತಾನೆ. ಟಿಕೆಟ್ ಮೊನ್ನೆ ಬುಕ್ ಮಾಡಿದ್ದೀನಿ 1:15 ಶೋಗೆ. ಈಗ ಆಲ್ರೆಡಿ ಟೈಮ್ 12 ಗಂಟೆ. ಹೋಗುವ, ಅಷ್ಟಲ್ಲಾಗುತ್ತೆ, 1 ಅವರ್ ಬೇಕಾಗುತ್ತೆ, ಹೋಗೋಣ. ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೇಬೇಕಾಗಿತ್ತು. ಸೊ ಅಗ್ರಿಕಲ್ಚರ್ ಎಷ್ಟು ಕಷ್ಟ ಅನ್ನೋದಕ್ಕೆ. ಸೊ ದಯವಿಟ್ಟು ಯಾರೂ ಬೈಕೊಂಬಿಡಿ, ಏನು ಇವನು ಬೇರೆ ಕಷ್ಟ ಅಗ್ರಿಕಲ್ಚರೇ ಕಷ್ಟ ಅಂತೇನೋ ಮಾತಾಡ್ತಾನೆ ಅಂತ. ಇದೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳಲೇಬೇಕಾಗಿತ್ತು. ಸೊ ಐ ಥಿಂಕ್ 2019-20 ನಾವು ಕ್ಯಾಪ್ಸಿಕಮ್ ಹಾಕ್ತೀವಿ ಒಂದು 2.5 ಎಕರೆಗೆ. ಒಂದು 17-18 ಲಕ್ಷ ಬಂಡವಾಳ ಹಾಕಿ ಸಖತ್ತಾಗಿ ಮಾಡಬೇಕು ಅಂತ ಮಾಡಿರ್ತೀವಿ. ಒಂದು 17-18 ಲಕ್ಷ ಬಂಡವಾಳ ಬಿದ್ದಿರುತ್ತೆ. ನಾವು ಅದಕ್ಕೆ ಔಷಧಿ ಸಮೇತ ಬೆಂಗಳೂರಿಂದ ತೊಗೊಂಬಂದೆ ಹೊಡಿತಾ ಇತ್ತು. GKVಗೆ ಹೋಗಿ ಅಲ್ಲಿ ಅವ್ರು ಯಾವುದು ಹೇಳ್ತಾರೆ ಅದನ್ನೇ ಆರ್ಗ್ಯಾನಿಕ್ಕಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಮೇಲೆ ಮೆಶ್ಶು, ಕೆಳಗಡೆ ಸೈಡಲ್ಲಿ ಸಖತ್ತಾಗಿ ಮಾಡಿ. ನನ್ನ ಹೈಟ್ ಇತ್ತು ಗಿಡ. ಸೊ ಒಂದು 17-18 ಲಕ್ಷ ಬಂಡವಾಳ ಬಿದ್ದಿತ್ತು. ಲಾಕ್ಡೌನ್ ಸ್ಟಾರ್ಟ್ ಆಯಿತು. 17-18 ಲಕ್ಷ ಬಂಡವಾಳದಲ್ಲಿ ನಮ್ಗೆ 2-3 ಲಕ್ಷ ಆಗಿಲ್ಲ. ಸೊ ಒಂದೇ ಬೆಳೆಯಲ್ಲಿ 6-7 ತಿಂಗಳಿಗೆ 15 ಲಕ್ಷ ಲಾಸ್. ಎಲ್ಲಿ ಮಾಡ್ಕೊಳಕ್ಕಾಗತ್ತೆ? ಯಾವ IT ಕೆಲಸಗಳಲ್ಲಿ ನಾವು ಲಾಸು ಅಂತ ಹೋಗ್ತೀವಿ. ನಾವು ಮಾಡಲಿ ಬಿಡಲಿ, ಸರಿ ಮಾಡಲಿ ತಪ್ಪು ಮಾಡಲಿ, ತಿಂಗಳಿಗೆ ಸಂಬಳ ಅಂತ ಕೊಡ್ತಾನೆ ಇರ್ತಾರಲ್ವ. ಸೊ ಮತ್ತು ಇನ್ನೊಂದು, ಇದನ್ನು ಶೇರ್ ಮಾಡ್ಕೊಬೇಕೋ ಇಲ್ಲೋ ಗೊತ್ತಿಲ್ವಾ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಅವಾಗ ಅಷ್ಟು ಲಕ್ಷ ಲಾಸ್ ಆಗಿದ್ದಾಗ ನಮ್ಮಮ್ಮದು ಒಂದು ಚೈನ್ ತೊಗೊಂಡೋಗಿ ಅಡ ಇಟ್ಟಿದ್ದು. ಸೊ 15 ಲಕ್ಷ ಲಾಸು ಅಂತ ಹೇಳಿದ್ರೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ? ಸೊ 45,000ಕ್ಕೇನೋ 6 ವರ್ಷದಿಂದ ಇಟ್ಟಿದ್ದು. 15 ಲಕ್ಷ ಲಾಸ್ ಆಗಿದ್ದನ್ನು ರಿಕವರಿ ಮಾಡ್ಕೊಳೋದಕ್ಕೆ ನಮ್ಗೆ 6-7 ವರ್ಷ ಬೇಕಾಗುತ್ತೆ. ಸೊ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಏನು ಇಷ್ಟ ಆಗೋಯ್ತಲ್ಲ, ಹಿಂಗಾಗೋಯ್ತಲ್ಲ ಅಂತ ನಮ್ಮಮ್ಮದು ಒಂದು ಚೈನ್ ಇರುತ್ತೆ, ಒಂದು 25 ಗ್ರಾಮ್ ಚೈನ್ ಇರುತ್ತೆ. ಅದನ್ನು ತೊಗೊಂಡೋಗಿ ಗಿರ್ವಿ ಅಂಗಡಿಯಲ್ಲಿ ಇಡ್ತೀವಿ. ಏನಕ್ಕೆ ಇಷ್ಟಕ್ಕೆ 45,000ಕ್ಕೇನೋ ಇಡ್ತೀವಿ. ಸೊ ಬಡ್ಡಿ ಕಟ್ಟಿರಲಿಲ್ಲ, ಏನೂ ಇಲ್ಲ. ಏನಾದರೂ ಇನ್ಕಮ್ ಬಂದರೆ, ಇಲ್ಲ ಯಾವುದನ್ನ ಬೆಳೆಯಲ್ಲಿ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ. ನೆಕ್ಸ್ಟ್ ಅದ್ರಲ್ಲಿ ಬೆಳೆಯಲ್ಲಿ ಬಂದರೆ ಅಲ್ವಾ ಇಲ್ಲಿ ಇಟ್ಟಿದ್ದೀವಿ, ಹೋಗಿ ತೊಗೊಂಬರೋಣ ಅಂತ. ಸೊ ಯಾವುದೂ ಆ ಥರ ಆಗಿರಲಿಲ್ಲ. ಬಟ್ 6-7 ವರ್ಷ ಆಯಿತು, ಬಡ್ಡಿನೂ ಕಟ್ಟಿರಲಿಲ್ಲ, ಏನೂ ಇಲ್ಲ. ಬಟ್ ಇವತ್ತೋಗಿ ನಾವು ಬಿಡಿಸ್ಕೊಳೋಣ, ಪರವಾಗಿಲ್ಲ. ಯಾಕಂದರೆ 25 ಗ್ರಾಮು ಇವತ್ತು ಅಷ್ಟು ಮಾತ್ರ ಬರಬೇಕು ಅಂತ ಹೇಳಿದ್ರೆ, ಅಷ್ಟು ಮಾತ್ರ ಚೈನ್ ತೊಗೊಬೇಕಂದ್ರೆ 3 ಲಕ್ಷ ಇಲ್ದಿದ್ದು ಬರೋದಿಲ್ಲ ಅಂತ ಇವಾಗ ಕೇಳಿದ್ರೆ ಬಡ್ಡಿನೇ 1.5 ಲಕ್ಷ.
48,000ಕ್ಕೆ ಚೈನ್ ಇಟ್ಟಿದ್ದು, ಬಡ್ಡಿನೇ 1.5 ಲಕ್ಷ. ಸೊ ಬಿಡಿಸ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ, ಸೊ 3 ಲಕ್ಷ ಚೈನ್ ಹೋಗ್ಬಿಡುತ್ತಲ್ಲ ಅಂತ ಹೆಂಗೋ ಅರ್ಧ ದುಡ್ಡೆ ಅಂದ್ಬಿಟ್ಟು 1.5 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ಹಿಂಗೆ ಕಷ್ಟ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಗೈಸ್, ಮಾಲೂರಿಗೆ ಬಂದು ಒಂದು 20 ನಿಮಿಷ ಆಯಿತು. ರುದ್ರೇಶ ಮತ್ತು ನನ್ನ ವೈಫ್ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಟೈಮ್ ಇದೆ, ಇನ್ನೂ ಒಂದು 20 ನಿಮಿಷ ಇದೆ, ಇನ್ನೂ 1:10, 1:15 ಶೋ. ನಮ್ಮ ಗಾಡಿಗಳನ್ನ ದೂರದಿಂದ ನೋಡೋದೇ ಒಂದು ಮಜಾ. ನಮ್ಮನ್ನು ಹೊತ್ತು ತಿರುಗುವಂತಹ ತೇರು. ಟೆಕ್ನಾಲಜಿ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಾರೋ ಒಂದು 5 ರೂಪಾಯಿ 10 ರೂಪಾಯಿ ಇದ್ದರೆ ಕೊಡಿ ಅಂತ ಕೇಳ್ಕೊಂಬಂದರು. ನಾನು ಎಲ್ಲರಿಗೂ ಕೊಡೋದಿಲ್ಲ, ಅವ್ರನ್ನ ನೋಡ್ತೀನಿ, ಅವ್ರಿಗೆ ದುಡಿಯೋ ಕೆಪಾಸಿಟಿ ಇದ್ದರೆ ಮಾತ್ರ ಕೊಡೋದಿಲ್ಲ. ಏನೂ ಆಗೋದಿಲ್ಲ ಪಾಪ ಅಂತ ಹೇಳಿದ್ರೆ 10 ರೂಪಾಯಿ ಕೊಡೋ 20 ರೂಪಾಯಿ ಕೊಟ್ಬಿಡ್ತೀನಿ. ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ಪೇ ಅಷ್ಟೇ ಅಂತ ಹೇಳಿದೆ. ಸ್ಕ್ಯಾನರ್ ಇದೆ ಅಂತ ಸ್ಕ್ಯಾನರ್ ಕೊಡ್ತಾ ಇದ್ದಾರೆ. ಹಾಕಲಿಲ್ಲ, ಯಾಕಂದರೆ ದಷ್ಟು ಪುಷ್ಪಕ್ಕೆ ಚೆನ್ನಾಗೇ ಇದ್ದಾರೆ, ದುಡ್ಕೊಂಡು ತಿನ್ಬೇಕಲ್ವ. ಬಂದಿದ್ದಾರೆ, 20-25 ನಿಮಿಷ ಕಾತಿದ್ದೀನಿ. ನಾನು 30 ಕಿಲೋಮೀಟ್ರಿಂದ ಬಂದಿದ್ದೀನಿ, ಇವ್ರು 5-6 ಕಿಲೋಮೀಟ್ರಿಂದ ಬರೋದಕ್ಕೆ ಇಷ್ಟೊತ್ತಾಯಿತು. ಆಗಿಲ್ಲ ಮೂವಿ. ಬರೀ ಇಂಥದ್ದೇ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ನೆನ್ನೆನೂ ವೆಲ್ಕಮ್ ಮಾಡಿದ್ದೆ. ಹೆಂಗ ಅನಿಸ್ತಿದೆ? ತುಂಬಾ ದಿನ ಆದ್ಮೇಲೆ ಬಾಸ್ ಮೂವಿ ಬಂದಿದೆ, ಅದು ಡೆವಿಲ್. ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಲಾಸ್ಟ್ ಮೂವಿ ನೋಡಿದ್ದು ಕಾಟೇರ, ಅದಾದ್ಮೇಲೆ ನವಗ್ರಹ ರೀ ರಿಲೀಸ್ ಆಗಿತ್ತು, ಅದು ನೋಡಿದ್ವಿ. ಮತ್ತೆ ಕರಿಯರ್ ರೀ ರಿಲೀಸ್ ಆಗಿತ್ತು, ಅವಾಗ ಹೋಗ್ಬೇಕು ಅನ್ಕೊಂಡ್ವಿ, ಆಗ್ಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ 8 ಮಂತ್ ಪ್ರೆಗ್ನೆನ್ಸಿನಲ್ಲಿ ಇದ್ದೆ. ಸೊ ಇವಾಗ ಬಾಣಂತನದಲ್ಲಿ ಇರೋದ್ರಿಂದ 3 ಡೇಸ್ ಲೇಟ್ ಆಗಿದೆ. ಯಾವಾಗಲೂ ಫಸ್ಟ್ ಶೋಗೆ ಹೋಗೋದು, ಫ್ಯಾನ್ ಶೋಗೆ ನಾವು. ಈ ಸಲ ಬಾಣಂತನ ಆಗಿರೋದ್ರಿಂದ ಒಂದು ಸ್ವಲ್ಪ 3 ಡೇಸ್ ಲೇಟ್ ಆಗಿ ಬಂದಿದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಮೂವಿ ಆದ್ಮೇಲೆ ರಿವ್ಯೂ ಹೇಳ್ತೀನಿ. ಜೈ ಡಿ ಬಾಸ್. ಎಲ್ಲರೂ ಅನ್ಕೊಂಬೇಡಿ ಏನ್ ಬಾಣಂತಿ ಮಗುನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಂತ. ಜಸ್ಟ್ 3 ಅವರ್ಸ್ ಬಂದಿದ್ದೀನಿ. ಇಷ್ಟು ದಿವಸ ಕಾಯ್ಕೊಂಡಿದ್ದಿದೆ ದೊಡ್ಡ ವಿಷಯ ಅನ್ಕೊಳ್ಳಿ. 3 ಅವರ್ಸ್ ಆದ್ಮೇಲೆ ಹೋಗ್ಬಿಡ್ತೀನಿ ಬೇಗ. ನೆಮ್ಮದಿಯಾಗಿರ್ಬೇಕು. ಇಲ್ಲಿ ಯಾವುದೋ ಸೇಲ್ಸಲ್ಲಿ ಒಂದು ಕ್ಯಾಬ್ ತೊಗೊಬೇಕು ಅಂತ ಹೋಗಿದ್ದು, ಅವರೇ ಶಾಪಿಂಗ್ ಆಗೋಯ್ತು. 100 ರೂಪಾಯಿಗೆ ಹೋಗಿದ್ದು 2,000 ಆಗೋಯ್ತು. ಇಲ್ಲೇ ತುಂಬ ಹೊಟ್ಟೆ ಸಿಕ್ತಿತ್ತು, ಫಲೂಡ ತಿನ್ನೋಣ ಅಂತ ಬಂದಿದ್ದೀವಿ. ನನ್ನ ಫೇವ್ರೇಟ್ ಜೀವನದಲ್ಲಿ ನಿಮ್ಮ ಫೇವ್ರೇಟ್ ಕೆಲಸ ಏನು ಅಂತ ಹೇಳಿದ್ರೆ ತಿನ್ನೋದು, ಕುಡಿಯೋದು. ನೀವಿ ಮೂವಿ ನೋಡ ಅರ್ಧ ಗಂಟೆ ಆಯ್ತು, ಏನ್ ರಿವ್ಯೂ ಕೊಡ್ತೀಯಾ? ಹೇಗಿದೆ ಮೂವಿ ಡೆವಿಲ್? ಡೆವಿಲ್ ಮೂವಿ ಸಖತ್ತಾಗಿದೆ. ಏನಂದ್ರೆ ಎಲ್ಲಾರು ನಾನು ರಿವ್ಯೂಸ್ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ರಿವ್ಯೂಸ್ ಅಲ್ಲಿ ಹೇಳಿದ್ರು ಕಾಟೇರ ಅಷ್ಟೇನ್ ಚೆನ್ನಾಗಿಲ್ಲ ಅಂತ. ನನಗೇನ್ ಅನ್ನಿಸ್ತು ಅಂದ್ರೆ ಪರ್ಸ್ನಲಿ, ಕಾಟೇರನಲ್ಲಿ ನೀವು ದರ್ಶನ್ ಒಂದೇ ಒಂದು ಕ್ಯಾರೆಕ್ಟರ್ ಆಗಿ ನೋಡ್ತೀರಾ, ಒಂದೇ ಒಂದು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇಷ್ಟ ಆಗ್ಬೇಕು ಅಂದ್ರೆ ಅದು ಮೂವಿ ಸಕ್ಸಸ್ ಕಾರಣ ಅಂತ ಹೇಳ್ಬೋದು. ಮಸ್ತಾಗಿದೆ ಮೂವಿ, ಎಲ್ಲಾರು ಥಿಯೇಟರ್ಸ್ಗೆ ಹೋಗ್ಬಿಟ್ಟು ನೋಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳಿದೆ ಮೂವಿನಲ್ಲಿ, ಮಸ್ತ್ ಮೂವಿ. ಅದ್ರಲ್ಲೂ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ನೋಡ್ಬೋದು ಅಂತಾನೆ ಹೋಗುತ್ತೆ. ಸೆಕೆಂಡ್ ಹಾಫ್ ಹೆಂಗಿದೆ ಅಂತ ಅಂದ್ರೆ ಅಮೇಝಿಂಗ್ ಆಗಿದೆ, ಸೂಪರ್. ಕಾಟೇರ ರಿಲೀಸ್ ಆಗಿ 2 ವರ್ಷ ಆಯ್ತು. ಹೌದು. ಸೊ ಈಗ ನೀನು ಬಾಣಂತನ ಮುಗಿಸ್ಕೊಂಡು ಹೋಗಿ ನೋಡಿದ್ಮೇಲೆ ವರ್ತ್ ಅನ್ನಿಸ್ತಾ ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದಿಕ್ಕೆ? ನನಗೆ ಬಾಣಂತನ ಇರೋವಾಗ ನೋಡ್ಬೇಕು ಅನ್ಕೊಂಡಿದ್ದ ಮೂವಿ ದರ್ಶನ್ ಮೂವಿನೇ. ಆಕ್ಚುಲಿ ನಿಮ್ಗೆ ನೆನಪಿದ್ಯಾ, ನಾವು ಎಂಗೇಜ್ಮೆಂಟ್ ಟೈಮಲ್ಲೂ ಯಾವುದೋ ನ್ಯೂ ಮೂವಿ ರಿಲೀಸ್ ಆಗಿತ್ತು. ನಾಳೆ ಎಂಗೇಜ್ಮೆಂಟ್ ಅಂದ್ರೆ ಇವತ್ತು ಆ ಮೂವಿ ನೋಡ್ಕೊಂಡು ಎಂಗೇಜ್ಮೆಂಟ್ ಆಗಿದ್ದು. ಆಮೇಲೆ ಮದ್ವೆ ದಿವಸನೂ ಹಂಗೆ ಆಯ್ತು. ಮದ್ವೆ ಇನ್ನೊಂದು 3 ದಿವಸ ಇದೆ ಅನ್ನಂಗೆ ಯಾವುದೋ ಹೊಸ ಮೂವಿ ರಿಲೀಸ್ ಆಗಿತ್ತು, ಅದು ಕಾಟೇರನ ಅನ್ಕೋತೀನಿ. ಮದ್ವೆಗೆ ಮುಂಚೆನೂ ಒಂದ್ಸಲ ಕಾಟೇರ ನೋಡಿದ್ವಿ, ಮದ್ವೆ ಆದ್ಮೇಲೂ ಅತ್ತೆ ಮನೆಯವ್ರ ಜೊತೆ ಒಂದ್ಸಲ ಕಾಟೇರ ನೋಡಿದೀವಿ. ಇವಾಗ ಬಾಣಂತನ ಪ್ರೆಗ್ನೆನ್ಸಿನಲ್ಲಿ ಯಾವುದೋ ಆಕ್ಚುಲಿ ರಿಲೀಸ್ ಆಗಿರ್ಲಿಲ್ಲ. ಅಕಸ್ಮಾತ್ ಬಾಸ್ ಏನಾದ್ರು ಜೈಲ್ಗೆ ಹೋಗಿರ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿನಲ್ಲೇ ಡೆವಿಲ್ ರಿಲೀಸ್ ಆಗಿರೋದು. ಇನ್ನು ನನ್ನ ಒಪಿನಿಯನ್ ಕೇಳ್ದಲ್ಲ, ನಿನ್ಗೆ ಡೆವಿಲ್ ಹೆಂಗ್ ಅನ್ನಿಸ್ತು? ತುಂಬಾ ಜನ ಹೇಳ್ತಿದ್ರು ಬಾಸ್ ಜೈಲಲ್ಲಿ ಇದಾರೆ, ಇಷ್ಟೆಲ್ಲ ಅಭಿಮಾನ ಅವಶ್ಯಕತೆನಾ ಅಂತ. ಬಾಸ್ ಒಳಗಡೆ ಇದ್ರು ಇಷ್ಟ ಅಭಿಮಾನ ಮಾಡೋದಿಕ್ಕೆ ದಂಬೆ ಕಲೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಫೈನಲಿ ಗೈಸ್, ಕೆಲಸ ಎಲ್ಲ ಮುಗೀತು, ಡನ್ ಫಾರ್ ದ ಡೇ. ಪಾಪು ಮಲಗ್ದ, ಇನ್ನೇ ನಾವು ಮಲಗಬೇಕು. ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡಬೇಕು ಅಂದರು ವಿನು ಅವರು. ಅದಕ್ಕೆ ಕಾರಲ್ಲಿ ಬಂದು ಕೂತಿದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.